ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿಯವರು ರಾಜೀನಾಮೆಯನ್ನು ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗ ಬೆಳಗ್ಗೆ ತಾನೇ ಸಭಾಪತಿಯ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಬಹಳ ಡೌಟ್ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಬರ್ತಾ ಇರುವಂತಹ ಮಾಹಿತಿ ಸಿಎಂ ಡಿಕೆಶಿ ಮುಂದೆಯೇ ರಾಜೀನಾಮೆ ಘೋಷಣೆ ಆಗಿದೆ ಅನ್ನೋದು. 14ರಂದು ನಾನು ರಾಜೀನಾಮೆಯನ್ನು ಕೊಡ್ತೀನಿ, ಈಗಲೂ ಕೂಡ ನನ್ನ ಮಾತಿಗೆ ನಾನು ಬದ್ಧರಾಗಿದ್ದೇನೆ ಅಂತೇಳಿ ಹೊರಟ್ಟಿಯವರ ಹೇಳಿಕೆ ಇದು. ಬೆಳಗ್ಗೆ ಇವತ್ತು ಸಿಎಂ ಮನೆಗೆ ಹೋಗಿ ಮಾತುಕತೆ ನಡೆಸಿದ್ರು. ಅದಾದ ನಂತರ ಅಲ್ಲಿಂದ ಬೇಸರದಿಂದನೇ ಹೊರಗಡೆ ಬಂದಿದ್ರು. ಬಟ್ ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇರೋದು 14ನೇ ತಾರೀಕಿಗೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತೇಳಿ, ಅಂದರೆ ಒಂದು ಗೌರವಯುತವಾಗಿ ನಡೆದುಕೊಳ್ಳಲಿ ಅನ್ನುವ ರೀತಿಯಲ್ಲಿ ಅವತ್ತಿನ ದಿನ 14ನೇ ತಾರೀಕಿಗೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಈಗ ಒಪ್ಕೊಂಡಿದ್ದಾರೆ. ಸೊ ಹಂಗಾಗಿ 14ನೇ ತಾರೀಕಿಗೆ ಅವರ ಕೊನೆಯ ದಿನ ಆಗುತ್ತೆ. ಸೊ ಈಗಲೂ ಕೂಡ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ ಅಂತ ಬಸವರಾಜ ಹೊರಟ್ಟಿಯವರ ಹೇಳಿಕೆ ಇದು. ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮಾಡಬೇಕು. ಅವ್ರಿಗೊಂದು ಆಸೆ ಇದೆ. ಏನಪ್ಪ ಆಸೆ ಇದೆ ಅಂತಂದ್ರೆ, ನಾವು ಗೌರವದಿಂದ ನನ್ನ ಜವಾಬ್ದಾರಿಯನ್ನ ಉಪಾಧ್ಯಕ್ಷನ ಡೆಪ್ಟಿ ಚೇರ್ಮನ್ ಆಯ್ಕೆ ಮಾಡ್ಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. ಅವ್ರ ಕೃತಜ್ಞತೆ ಸಲ್ಲಿಸ್ತೀವಿ. 2 ತರ ಆಪ್ಷನ್ಸ್ ಇದೆ. ಅದಕ್ಕೆ ಅವರು ಏನ್ ಹೇಳ್ತಾರ ಅವರು ರಾಜೀನಾಮೆ ಕೊಡಕ್ ಅವರು ತಯಾರಿದ್ದಾರೆ. ನಾವು ಅದಕ್ಕೆ ಏನ್ ತೊಂದರೆ ಡಿಕ್ಲೇರ್ ಮಾಡಿಬಿಟ್ಟಿವಿ. ಅವರು ಡಿಕ್ಲೇರ್ ಮಾಡಿದ್ದಾರೆ ಅಂತ ಇದ್ದಾರೆ. ಈಗ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ರು ಅವ್ರನ್ನೇ ನಾನು ಟೋಟಲ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡ್ಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇವತ್ತು ಸಪೋಸ್ ಇಫ್ ಯು ವೇಕೆನ್ಸ್ ನಾವು ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅವ್ರನ್ನೇ ನಾನು ಅಪಾಯಿಂಟ್ಮೆಂಟ್ ಮಾಡ್ಬೇಕಾಗ್ತದೆ. ಬಿಕಾಸ್ ಈಸ್ ಸೀನಿಯರ್ ಮೋಸ್ಟ್ ಮೆಂಬರ್. ಅವರೇ ಮಾಡ್ಬೇಕಾಗ್ತದೆ. ಅವರೇ ಅವ್ರಿಗೆ ಏನ್ ಬೇಕು ಅವ್ರ ಕೆಲಸ ಜವಾಬ್ದಾರಿಯನ್ನು ಅವ್ರು ಮಾಡ್ಬೇಕು. ಸರಿ, ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ತಯಾರಿ ನಡೀತಿದೆ. ಆ ತರದೇನಿಲ್ಲ. ವೆನ್ ವಿ ಹ್ಯಾವ್ ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಾಡಿಸ್ತೇವೆ. ಅವ್ರಿಗೆ ರಿಸೈನ್. ವಾಟ್ ಇಸ್ ದಿ ಕ್ವಶನ್? ಇವನ್ ಇಫ್ ಯು ರಿಸೈನ್ಸ್ ಆಲ್ಸೋ ನೌ ವಿದಿನ್ 10 minutes ಹ್ಯಾವ್ ಟು ಅಪಾಯಿಂಟ್ ಹಿಮ್ ಆಸ್ ಎ ಕೋರ್ಟ್ ಆಫ್ ಸ್ಪೀಕರ್. ಆಲ್ ದಿ ಸೇಮ್. ಸೊ ಅದಕ್ಕೆ ಯಾಕೆ ಆಯ್ತು, ಕೆಲವರು ಪೇಪರ್ ಅಲ್ಲಿ ಟಿವಿಲಿ ಏನೇನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮವರು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಅವರೇ ಹೇಳಿದ ಮೇಲೆ ಇನ್ನೇನಿದೆ. ಮೊನ್ನೆ ಹೇಳಿದ್ದೀನಿ, ಇಲ್ಲ ನಾನು 14 ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ನಾನು ಏನ್ ಕೊಟ್ಟಿನಿ ಅದನ್ನ ನನ್ನ ಮಾತಿಗೆ ಬದ್ಧವಾಗಿ. ಡಿಫರೆನ್ಸ್ ಇಸ್ ಓನ್ಲಿ ದಟ್ ವೆದರ್ ಯು ಶುಡ್ ವರ್ಕ್ ದೇರ್ ಆಸ್ ಎ ಪ್ರೋಟೋಕಾಲ್ ಸ್ಪೀಕರ್ ಆರ್ ರೆಗ್ಯುಲರ್ ಚೇರ್ಮನ್. ಎರಡೇ ವ್ಯತ್ಯಾಸ ಇದೆ, ಬೇರೆ ಏನಿಲ್ಲ. ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಟು ರಿಸೈನ್. ಅವಿಶ್ವಾಸ ನಿರ್ಣಯದ ಮಾತು ಇಲ್ಲಿ ಬರೋದೇ ಇಲ್ಲ ಸರ್. ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮ ಮುಂದೆ ದೇಶದ ಮುಂದೆ ಹೇಳಿದ್ಮೇಲೆ ಅವ್ರಿಗೆ ಇಷ್ಟು 40 ವರ್ಷದ ರಾಜಕಾರಣನ ತ್ಯಾಗ ಮಾಡಕ್ಕಾಗ್ತದೆ ಯಾರು? ಎಸ್, 14ನೇ ತಾರೀಕಿಗೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಈಗ ಕನ್ಫರ್ಮ್ ಆಯಿತು. ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇರೋದು ಈಗಲೂ ಕೂಡ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ ಅಂತೇಳಿ. ಇವತ್ತು ಬೆಳಗ್ಗೆ ತಾನೇ ಡಿಕೆಶಿ ಅವರ ನಿವಾಸಕ್ಕೆ ಹೋಗಿ ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡಿ ಈ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಇದೆಲ್ಲ ಬೆಳವಣಿಗೆ ಆದ ನಂತರ ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇರೋದು ನಾನು ರಾಜೀನಾಮೆಯನ್ನು ನೀಡ್ತೀನಿ 14ನೇ ತಾರೀಕಿಗೆ ಅಂತೇಳಿ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದರು. ಗೌರವಯುತವಾಗಿ ನಾವು ಬೀಳ್ಕೊಡುಗೆಯನ್ನು ನೀಡ್ತೀವಿ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಹಾಗಾಗಿ 14ನೇ ತಾರೀಕಿಗೆ ಬಸವರಾಜ ಹೊರಟ್ಟಿ ಅವರ ಕೊನೆಯ ದಿನ ಆಗುತ್ತೆ.